ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಭಾರಿ ಬೆಳವಣಿಗೆ. ಕಡೆಗೂ ಅಣ್ಣಾಮಲೈಗೆ ಸಿಕ್ತಲ್ಲ ಗಿಫ್ಟ್. ಇದರ ಹಿಂದೆ ಬಿಜೆಪಿ ಅಮಿತ್ ಶಾ ರಣತಂತ್ರ ಕೂಡ ಅಡಗಿದೆಯಾ? ಬಿಜೆಪಿಗಂತೂ ಇದರಿಂದ ಲಾಭ ಕಟ್ಟಿಟ್ಟ ಬುತ್ತಿ. ಕಡೆಗೂ ಅಣ್ಣಾಮಲೈ ದಾರಿ ಓಪನ್ ಆಗ್ತಿದೆ ತಮಿಳುನಾಡಿನಲ್ಲಿ ಅನ್ನೋದು ಒಂದು ಕಡೆ. ಆದರೆ ನೂತನ ಸಿಎಂ ವಿಜಯ್ ಅತಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಜನ ಮೆಚ್ಚುವಂತ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪ್ರಾಮಿಸ್ಗಳನ್ನು ನೆರವೇರಿಸೋದಂತೂ ಸುಲಭ ಇಲ್ಲ, ಆಲ್ಮೋಸ್ಟ್ ಇದು ಅಸಾಧ್ಯ ಅಂತ ಎಕ್ಸ್ಪರ್ಟ್ಗಳೆಲ್ಲ ಎಚ್ಚರಿಕೆ ಕೊಡ್ತಿರೋ ಹೊತ್ತಲ್ಲಿ ಒಂದು ದೊಡ್ಡ ಹೆಜ್ಜೆ. ಪೊಲಿಟಿಕಲಿ ಮತ್ತು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಂತೆ ಎರಡು ಮೆಗಾ ಅಪ್ಡೇಟ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ವಿಜಯ್ ಇಟ್ಟಿರುವ ಮೊದಲ ದೊಡ್ಡ ಹೆಜ್ಜೆ ಅದು ಸ್ಟೇಟ್ ರನ್ ಲಿಕರ್ ಶಾಪ್ಸನ್ನು ಕ್ಲೋಸ್ ಮಾಡಿಸ್ತಿದ್ದಾರೆ. 700ಕ್ಕೂ ಅಧಿಕ. ಎಲ್ಲೆಲ್ಲಿರೋದು? ಸ್ಕೂಲಿಂದ ಹತ್ತಿರದಲ್ಲಿರೋದು, ಧಾರ್ಮಿಕ ಕೇಂದ್ರಗಳ ಹತ್ತಿರ ಇರೋದು, ದೇವಸ್ಥಾನಗಳು ಅಥವಾ ಯಾವುದೇ ಬೇರೆ ಬೇರೆ ಧರ್ಮದ ಧಾರ್ಮಿಕ ಕೇಂದ್ರಗಳ ಹತ್ತಿರ ಇರೋದು, ಹಾಗೆ ಬಸ್ ಸ್ಟ್ಯಾಂಡ್ನಿಂದ 500 ಮೀಟರ್ ವ್ಯಾಪ್ತಿಯಲ್ಲಿರೋದು. ಒಟ್ಟಾರೆಯಾಗಿ 700ಕ್ಕೂ ಅಧಿಕ ಸ್ಟೇಟ್ ರನ್ ಲಿಕ್ಕರ್ ಶಾಪ್ಸನ್ನು ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಸೊ ರೆವಿನ್ಯೂಗೆ ಅತಿ ದೊಡ್ಡ ಆಘಾತ. ಈ ಕರ್ನಾಟಕದಲ್ಲಿ ನೋಡಿದ್ರೆ ಲಿಕ್ಕರ್ ಮಾರಾಟಕ್ಕೆ ಯಾವ ಥರ ಡೆಡ್ಲೈನ್ ಹಾಕಿ, ಯಾವ ಥರ ಒತ್ತಡ ಹಾಕಿ, ಕಡೆಗೆ ಲಿಕ್ಕರ್ ವ್ಯಾಪಾರಿಗಳೇ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದನ್ನು ನೋಡಿದ್ದೀವಿ. ಯಾಕಿದಾಗುತ್ತೆ? ಎಲ್ಲ ರಾಜ್ಯಗಳಲ್ಲೂ ಆಗುತ್ತೆ. ಅದೇ ದೊಡ್ಡ ಆದಾಯದ ಮೂಲ. ಬಟ್ ಅದಕ್ಕೆ ಕತ್ರಿ ಹಾಕಿದ್ದಾರೆ ಈಗ ವಿಜಯ್ ಅನ್ನೋದೇ ಭಾರಿ ಆಶ್ಚರ್ಯ. ಹೆಂಗೆ ರನ್ ಮಾಡ್ತಾರೆ ಸ್ಟೇಟನ್ನು ವಿಜಯ್ ಅನ್ನುವ ಪ್ರಶ್ನೆ. ಆದರೆ ಅಷ್ಟೇ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಒಂದು ದೊಡ್ಡ ನಿರ್ಧಾರ ಇದು. ಯಾವುದೇ ರಾಜ್ಯದಲ್ಲಿ ಹೆಣ್ಮಕ್ಳ ರಕ್ಷಣೆಗೆ, ಮಕ್ಕಳ ರಕ್ಷಣೆಗೆ, ಅವರು ತಮ್ಮ ಸಿನಿಮಾಗಳಲ್ಲೂ ಕೂಡ ಹೆಣ್ಮಕ್ಳ ರಕ್ಷಣೆ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ರು. ಅದೇ ಪ್ರಾಮಿಸನ್ನು ಎಲೆಕ್ಷನಲ್ಲಿ ಕೊಟ್ಟು ಬಂದಿದ್ದಾರೆ. ಅದರಂತೆ ಈಗ ಒಂದು ದೊಡ್ಡ ಸ್ಟೆಪ್ ತಗೊಂಡಿದ್ದಾರೆ. ಬಟ್ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಹಾಗೂ ಇದರ ಪರಿಣಾಮವನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕು. ಇದು ವಿಜಯ್ ಅವರ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಬೆಳವಣಿಗೆ. ಆದರೆ ತಮಿಳುನಾಡು ಪಾಲಿಟಿಕ್ಸಲ್ಲಿ ಒಂದು ದೊಡ್ಡ ಬೆಳವಣಿಗೆ ಅದು AIADMK ಕಡೆಗೂ ಅಧಿಕೃತವಾಗಿ ಹೋಳಾಗಿದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ವಿಜಯ್ ಪ್ರಮಾಣ ವಚನಕ್ಕೂ ಮುಂಚೆ ಇದು ಜೋರಾಗಿ ಚರ್ಚೆ ಆಯಿತು. ಕಡೆಗೆ EPS ರೆಸಾರ್ಟಿಂದ ಕರೆಸ್ಕೊಂಡ್ರು, ಮಾತು ಕೊಡೋ ರೀತಿಯಲ್ಲಿ ಲೆಟರ್ ಬರೆಸ್ಕೊಂಡ್ರು. ಎಲ್ಲ ಶಾಸಕರು EPS ಜೊತೆಗೆ ನಿಂತರು. ಯಾಕಂದರೆ ಸರ್ಕಾರ ಇವರದ್ದೇ ರಚನೆ ಆಗತ್ತೇನೋ ಅನ್ನೋ ಥರದ್ದೊಂದು ಸಾಧ್ಯತೆ ಕಂಡು ಬಂತು. ಸೊ ಸೈಲೆಂಟ್ ಆಗಿದ್ರು. ಬಟ್ ಈಗ ಯಾವಾಗ TVK ಸರ್ಕಾರ ರಚನೆ ಆಯಿತು, ಈಗ ಸಿಡಿದೆದ್ದಿದ್ದಾರೆ. 30 ಶಾಸಕರು AIADMKಯಿಂದ ಹೊರಗಡೆ ಬರಲಿದ್ದಾರೆ. 30 ಈಗ ಕೇಳಿ ಬರ್ತಿರೋದು 30-35 ಕೂಡ ಆಗಬಹುದು, ಹೇಳೋಕ್ಕಾಗಲ್ಲ. ಸೊ 1/3 ಡಿಸ್ಕ್ವಾಲಿಫಿಕೇಶನ್ ಆಗದ ರೀತಿಯಲ್ಲೇ ಇದು ಕಂಡು ಬರ್ತಾ ಇದೆ. ಸೊ ವಿಜಯ್ ಸರ್ಕಾರಕ್ಕೆ ಸಪೋರ್ಟ್ ಕೊಡೋದಕ್ಕೆ ಈಗ AIADMKಯಿಂದ 30-35 ಶಾಸಕರು ರೆಡಿಯಾಗಿದ್ದಾರೆ. ವೇಲುಮಣಿ ಮತ್ತು ಷಣ್ಮುಗಂ ನೇತೃತ್ವದಲ್ಲಿ ದೊಡ್ಡದೊಂದು ಬಣ ಕಿತ್ತೆದ್ದು ಬರೋ ಮೂಲಕ EPSಗೆ ಆಘಾತವೇ ಎದುರಾಗಲಿದೆ. ನೋ ಡೌಟ್ ಈಗ ತಮಿಳುನಾಡಿನಲ್ಲಿ ಬದಲಾವಣೆ ಬಿರುಗಾಳಿ. ಬಟ್ TVK ಜೊತೆ ಇರುವಂಥ ಕಾಂಗ್ರೆಸ್ಸು, ಎಡಪಕ್ಷಗಳು ಇದನ್ನು ಹೇಗೆ ಸ್ವೀಕರಿಸ್ತಾರೆ, ಯಾವ್ಯಾವ ರೀತಿ ಮುಂದೆ ವಿಜಯ್ ಇದನ್ನು ಒಪ್ಕೊಳ್ತಾರೆ, ಅದೆಲ್ಲ ನೋಡಬೇಕು. ಒಟ್ಟಿನಲ್ಲಿ ಬೆಳವಣಿಗೆ ಅಂತೂ ಆಗ್ತಿದೆ. ಮತ್ತು TVKಗೆ ಪೂರಕವಾಗಿದೆ ಅದು. ಯಾಕಂದರೆ ಅವರಿಗೆ ನಂಬರ್ ಇಲ್ಲ. 1, 2 ಜಸ್ಟ್ ಪಾಸೆಲ್ಲ ಇಟ್ಕೊಂಡು ಸರ್ಕಾರ ಮಾಡೋದು ಕಷ್ಟ. ಯಾವಾಗ VCK ಕೈ ಕೊಡುತ್ತೆ, ಯಾವಾಗ ಎಡಪಕ್ಷ ಕೈ ಕೊಡುತ್ತೆ ಹೇಳೋಕ್ಕಾಗಲ್ಲ. ನಂಬರ್ ಇದ್ದರೆ ಅದು ಯಾವತ್ತೂ ಸ್ಟೇಬಲ್ ಗೌರ್ಮೆಂಟ್ ಆಗೋದು. ಹಾಗಾಗಿ ಇದು ವಿಜಯ್ ಬಯಸಿದಂಥ ಬೆಳವಣಿಗೆ. ಸೊ ಒಂದು ಬಿಗ್ ಡೆವಲಪ್ಮೆಂಟ್. ಆದರೆ ಇದು ಬರೀ TVKಗೆ ಪೂರಕ ಅಲ್ಲ, ಬದಲಾಗಿದ್ದು BJP ಕೂಡ ಬಯಸ್ತಾ ಇರೋದು. BJPನೂ ಈ ಬೆಳವಣಿಗೆ ಹಿಂದಿದೆಯಾ? ಆಲ್ರೆಡಿ ನಾವು 4 ದಿನಗಳ ಹಿಂದೆನೇ ಒಂದು ರಿಪೋರ್ಟ್ ಇಟ್ಟಿದ್ವಿ. AIADMK ಬಣಗಳಾಗಿ ಒಡೆಯುವಂಥ ಸಾಧ್ಯತೆ ಕಂಡು ಬಂತಲ್ಲ ಅವತ್ತು. ಅದ್ರ ಹಿಂದೆ ಸ್ಟ್ರಾಟಜಿ ಇದೆಯಾ ಅಂತ ಹಲವು ಆಯಾಮಗಳಲ್ಲಿ ಬೆಳವಣಿಗೆ ಆಗ್ತಿರತ್ತೆ. ಯಾವ್ದು ಸಕ್ಸಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ಈಗ ಅಣ್ಣಾಮಲೈಯಷ್ಟು ಖುಷಿ ಪಡೋರು ಯಾರೂ ಇರಲ್ಲ. ಯಾಕಂದರೆ ಇದೇ EPS ಸೇಮ್ ಕಮ್ಯುನಿಟಿ, ಬೇರೆ ಗೌಂಡರ್ ಕಮ್ಯುನಿಟಿ. ಅಣ್ಣಾಮಲೈ ಬೆಳಿಬಾರ್ದು ಅಂತ BJP ಮೈತ್ರಿ ಬೇಕಿತ್ತು. ಆ ಸಮಯದಲ್ಲಿ ಅಣ್ಣಾಮಲೈ ಹತ್ತಿಕ್ಕುವಲ್ಲಿ EPS ಪ್ರಭಾವ ತುಂಬ ದೊಡ್ಡದಿತ್ತು. ಅಣ್ಣಾಮಲೈ ಅಂತ ಲೀಡರು ಈಗ ಹೇಳ ಹೆಸರಿಲ್ಲದಂತಾದ್ರೆ ಅನ್ನೋ ಬೇಸರ BJPಗರಿಗಿದೆ. ಸೊ ಅಣ್ಣಾಮಲೈಗೆ ಫಸ್ಟ್ ಟೈಮ್ ತಮಿಳ್ನಾಡಿನಲ್ಲಿ ಒಂದು ದೊಡ್ಡ ಪೂರಕವಾದ ವಾತಾವರಣ. ಯಾಕೆ? ಈಗ TVKಗೆ DMK ದೊಡ್ಡ ಬಣ ಸೇರ್ಕೊಂಡ್ಬಿಟ್ರೆ AIADMK ಅತಂತ್ರ ಆಗಿಬಿಡುತ್ತೆ ಅದರ ಅಸ್ತಿತ್ವ. DMK ಕೂಡ ಸ್ಟಾಲಿನ್ ಬಳಿಕ ಏನು ಅನ್ನೋದು ಗೊತ್ತಿಲ್ಲ. ಸ್ಟಾಲಿನ್ನು ಆರೋಗ್ಯ ಅದು ಇದು ಅಂದ್ಕೊಂಡು ಸ್ವಲ್ಪ ಈಗ ಸೋಲಿನ ಬಳಿಕ ಒಂದು ಹೊಡೆತನೂ ತಿಂದಿದ್ದಾರೆ ಅವರು. ಸೊ ನಿಧಾನಕ್ಕೆ BJP ಗ್ರೋತ್ಗೆ TVKಯನ್ನು ಎದುರಿಸೋದಕ್ಕೆ ವಿರೋಧ ಪಕ್ಷವಾಗಿ ಈಗ ಇರೋರ ಜೊತೆಗೆ ಇನ್ನೊಂದು ಧ್ವನಿಯಾಗಿ, ಹಾಗೆ ಮುಂಬರುವ ಚುನಾವಣೆಗಳಲ್ಲಿ ಒಂದು ಶಕ್ತಿಯಾಗಿ ಬೆಳೆಯೋದಕ್ಕೆ
ತಾನಾಗಿ AIADMKಯ ಕುಸಿತದ ಮೂಲಕ BJPಗೆ ಅನುಕೂಲ ಆಗ್ತಿದೆ. ಸೊ ಇದು ಈ ಏನು ಸ್ಪ್ಲಿಟ್ ಇದೆಯಲ್ಲ, ಇದು BJPಗೆ, ಅದರಲ್ಲೂ ಅಣ್ಣಾಮಲೈ ನಾಯಕತ್ವಕ್ಕೆ ಸಿಗ್ತಾ ಇರುವಂಥ ಬಿಗ್ ಬೂಸ್ಟ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. As a AIADMK, as a party, in the recently concluded election, faced a defeat. Not only in the recently concluded election, in the past election also, we faced a defeat. So, we decided and asked our General Secretary to convene the General Council meeting and to discuss what is the problem, why we got defeated in the elections, to discuss and take further action to the development and interest of the party. We asked him to convene the General Council. We expect our General Secretary to convene the General Council meeting, and in the meantime, they proposed some proposal, which is we as a AIADMK legislative party to form the government with the support of the DMK government, which is against our founding principles, because the AIADMK was founded because of to uproot the DMK, the evil force, to wipe out the evil force DMK in Tamil Nadu. That is the only and foremost aim of the AIADMK, which is now founded by our Dr. MGR, and which was saved and protected by my Amma. But now some proposal which is against our principle, basic principle of our party. To align with the DMK, we are not, our legislative parties and party men are against to that proposal. We opposed. So, and our legislative party in the meeting, we take a decision. It is against our party interest. If we align with the DMK, AIADMK will be wiped out in future. So we are against. So we are, as a legislature party, passed a resolution to against that proposal, and also legislative party as a majority member elected Thiru SP Velumani as a floor leader as a AIADMK floor leader, and also we passed a resolution. We accept the people mandate. The people mandate is for not for TVK. The mandate is for Chief Minister Vijay. That is foremost important. That we have to understand that the mandate is for Vijay to become a Chief Minister. So we respect people mandate. So to respect the people mandate, we wholeheartedly congratulate. First of all, we congratulate Chief Minister Thiru. ಸೊ TVK ವಿಜಯ್ ಈ ದಿಢೀರ್ ಗ್ರೋತು BJPಗೆ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದೆ. ತಮಿಳುನಾಡಿನಲ್ಲಿ ಏನು ಮಾಡಿದ್ರೂ ಕ್ರ್ಯಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ BJPಗೆ. ಈ ಒಂದು ಬದಲಾವಣೆ DMK AIADMK ದ್ರಾವಿಡ ಚಳುವಳಿಯ ಪಕ್ಷಗಳನ್ನು ಬಿಟ್ಟು ಬೇರೆ ಶಕ್ತಿಯಲ್ಲಿ ಆಯ್ಕೆಯಾಗಿರೋದೇ ಒಂದು ಹೊಸತನ. ಮೋದಿ ಕಂಗ್ರ್ಯಾಚುಲೇಟ್ ಮಾಡ್ತಾರೆ, ವಿಜಯ್ ಅದಕ್ಕೆ ಥ್ಯಾಂಕ್ ಯು ಅಂತಾರೆ. ಈಗ ವಿಜಯ್ಗೆ ಕೇಂದ್ರ ಸರ್ಕಾರದಿಂದ ದಿಢೀರ್ Z+ ಭದ್ರತೆಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಕೇಂದ್ರದ ಜೊತೆಗೆ ಚೆನ್ನಾಗಿರೋದು ವಿಜಯ್ ಅವ್ರಿಗೆ ತುಂಬ ಅನುಕೂಲ ಕೂಡ ಹೌದು. ಸೊ ಮುಂದಿನ ದಿನಗಳಲ್ಲಿ ಸಮೀಕರಣ ಯಾರ್ಯಾರಿಗೆ ಪೂರಕವಾಗುತ್ತೆ, ಯಾವ್ಯಾವ ರೀತಿ ಬದಲಾಗುತ್ತೆ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.